ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಹೇಳಿದ್ದೆಲ್ಲ ಅರ್ಥ ಇದೆ, ಮಿಕ್ಕಿದ್ದೇನಿದ್ರು ನಾನು ಬಂದು ಮಾತಾಡ್ತೀನಿ. ಓಕೆ. ಏಜೆ, ಹೇಳು ದುರ್ಗಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯ? ಚಂದ್ರಶೇಖರ್ ಅವರು ಇದಾರಲ್ಲ. ದುರ್ಗಾ, ಆ ವಂಶನ್ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋದೇ ಬೇಡ. ಏಜೆ, ಇವಾಗ ನಾನು ಅವ್ರ ಹೆಸರು ತಗೊಳ್ದೆ ಹೋದ್ರೆ ಅಲ್ಲ, ತಗೋಬಾರ್ದು ಅಂತ ನಿಮ್ಗೆ ಅನ್ಸ್ಬೋದು. ಯಾಕಂದ್ರೆ ನಿಮ್ಗೆ ಅವ್ರ ಮೇಲೆ ಕೋಪ ಇದೆ. ಆ ವ್ಯಕ್ತಿ ಬದುಕಿದ್ರೆ 100 ಸಲ ಬೇಕಾದ್ರೂ ಕೋಪ ಮಾಡ್ಕೋಬಹುದು. ಆದ್ರೆ ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳ್ತೀರಾ ಏಜೆ? ಅವ್ರ ಪರಿಸ್ಥಿತಿ ಈಗ ತುಂಬಾ ಕೆಟ್ಟದಾಗಿದೆ. ಮನೆ ನಡ್ಸಕ್ಕೂ ಸಂಸಾರ ನಡ್ಸಕ್ಕೂ ಅವ್ರ ಹತ್ರ 1 ರೂಪಾಯಿಯೂ ಇಲ್ಲ. ಆ ರೌಡಿಗಳು ಇವ್ರ ಪರಿಸ್ಥಿತಿ ಗೊತ್ತಿದ್ರು ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ದಾರೆ, ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇಷ್ಟೆಲ್ಲ ಯಾರು ಸಹಿಸ್ಕೊಳ್ತಾರೆ ಏಜೆ? ದುರ್ಗಾ, ನಮ್ಮ ಬ್ಯಾಂಕಿಂದ ಅವ್ರು ತೊಗೊಂಡಿರೋ ದುಡ್ಡು ಸ್ವಲ್ಪ ಅಲ್ಲ, ಎಂಥ ದಡ್ಡನು ಕೊಟ್ಟರು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ, ಅಷ್ಟು ದುಡ್ಡಿದೆ. ಅಷ್ಟೆಲ್ಲ ದುಡ್ಡಿದ್ದು ಸಂಸಾರ ನಡೆಸೋಕ್ಕೂ ಕಷ್ಟ ಅಂದರೆ ನೀನೇ ಯೋಚನೆ ಮಾಡು. ನನಗೂ ಅದೇ ಅರ್ಥ ಆಗ್ತಿಲ್ಲ ಏಜೆ. ಹಣನ ಕದಿಲೇಬೇಕು ಅನ್ನೋ ಮನಸ್ಥಿತಿ ಇರೋ ವ್ಯಕ್ತಿ ಆಗಿದ್ರೆ ಲೀಲಾತೆಗೆ ಅವ್ರು ಹೇಳಿ ಈ ಮನೆಯಿಂದ ಹಣನ ಲಪ್ಟಾಯಿಸ್ಬೋದಾಗಿತ್ತು, ಅಥವಾ ಬೇರೆ ದಾರಿಗಳಿತ್ತು. ಆದ್ರೆ ಅವ್ರು ಹಾಗೆ ಮಾಡಲಿಲ್ಲ. ದುಡ್ಡಿನ ವಿಚಾರದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಮಧ್ಯದಲ್ಲಿ ಯಾರೋ ಇದ್ದಾರೆ. ಅವ್ರ ಹತ್ರ ಹಣ ಇದ್ದಿದ್ರೆ ಆ ರೌಡಿಗಳ ಹತ್ರ ಹೋಗಿ ಮೀಟರ್ ಬಡ್ಡಿನಲ್ಲಿ ಹಣ ತಗೊಳ್ತಿದ್ರಾ? ಆ ರೌಡಿಗಳ ಹತ್ರ ಮಾತಾಡೋದಕ್ಕೆ ಜನಗಳು ಹೆದರ್ಕೊಳ್ತಾರೆ. ಅಂತದ್ರಲ್ಲಿ ಇವ್ರು ಹೋಗಿ ಹಣ ತಗೊಂಡಿದ್ದಾರೆ ಅಂದ್ರೆ ಅಂಕಲ್ ಹತ್ರ ಹಣ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಏಜೆ. ದುರ್ಗಾ ಹೇಳ್ತಿರೋದು ನಿಜನೇ. ಅಷ್ಟೆಲ್ಲ ದುಡ್ಡಿದ್ರು ರೌಡಿ ಹತ್ರ ಹೋಗಿ ಮೀಟರ್ ಲೆಕ್ಕಕ್ಕೆ ದುಡ್ಡು ತಗೊಂಬರೋಂಥ ಕರ್ಮ ಏನಿರ್ತಿತ್ತು, ಎಲ್ಲೋ ಏನೋ ಆಗಿದೆ. ಹಲೋ, ನಮ್ಮ ಬ್ಯಾಂಕಿಂದ ಚಂದ್ರಶೇಖರ್ ಅವ್ರ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತಲ್ಲ ಅಮೌಂಟು, ಅದು ಯಾವ ಅಕೌಂಟಿಗೆ ಹೋಗಿದೆ ಅಂತ ಡೀಟೇಲ್ಸ್ನ ತೆಗೆಸಿ. ದುರ್ಗಾ ಹೇಳೋ ಪ್ರಕಾರ ಇವ್ರಿಗೆ ನಿಜವಾಗ್ಲೂ ಹಣದ ಸಮಸ್ಯೆ ಇದ್ರೆ ಇವತ್ತು ಗೊತ್ತಾಗತ್ತೆ. ಸತ್ಯನ ಬಚ್ಚಿಡ್ಬೋದು, ಮುಚ್ಚಿಡಕ್ಕಾಗಲ್ಲ. ನಿಜವಾಗ್ಲೂ ಇವರು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರೆ ಅವರಿಗೆ ನಿಜವಾದ ಹಣದ ಸಮಸ್ಯೆ ಇರುತ್ತೆ. ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.